ಟ್ರಾನ್ಸ್ಲೇಷನ್ ಅಂತ ಬಂದ್ರೆ ನೀವು ಟ್ರಾನ್ಸ್ಲೇಷನ್ ಅಲ್ಲಿ ಲೀಗಲ್ ವರ್ಡ್ಸ್ ಕೆಲವೊಂದು ಒಂದ್ ಕಡೆ ಬರ್ಕೊಂಡು ಅದನ್ನ ಚೆನ್ನಾಗಿ ಅದಕ್ಕೆ ಅರ್ಥ ಹುಡ್ಕೊಂಡು ಅದ ಕನ್ನಡ ಇಂಗ್ಲಿಷು ಈಗ ಯಾಕಂದ್ರೆ ಡಿಪೋಸಿಷನ್ ಅಲ್ಲಿ ಇರುತ್ತೆ ಪ್ಲೇನ್ ಟು WS ರಿಟರ್ನ್ ಸ್ಟೇಟ್ಮೆಂಟ್ ಅಂದ್ರೆ ಏನು, ಪ್ಲೇಂಟ್ ಅಂದ್ರೆ ಏನು, ಪ್ಲೀಡಿಂಗ್ ಅಂದ್ರೆ ಏನು, ಅಕ್ಯೂಸ್ಡ್ ಅಂದ್ರೆ ಏನು, ವಿಕ್ಟಿಮ್ ಅಂದ್ರೆ ಏನು, ಇದಕ್ಕೆಲ್ಲ ಕನ್ನಡದಲ್ಲಿ ಅರ್ಥ ಹುಡ್ಕೊಂಡು ನೀವು ಕನ್ನಡದಲ್ಲಿ ಹೇಳಿದ್ರು ಅದನ್ನ ಇಂಗ್ಲಿಷ್ ನಲ್ಲಿ ಮಾಡ್ಬೇಕು, ಇಂಗ್ಲಿಷ್ ನಲ್ಲಿ ಇರೋದನ್ನ ಕನ್ನಡ ಮಾಡ್ಬೋದು. ಸಿಂಪಲ್ ಲ್ಯಾಂಗ್ವೇಜ್ ಇರುತ್ತೆ, ಅದೇನು ಅಷ್ಟೊಂದು ಕಷ್ಟ ಇರಲ್ಲ. ನೀವು ಹಳೆ ಕ್ವಶನ್ ಪೇಪರ್ ಎಲ್ಲ ತಗೊಂಡು 10 ವರ್ಷ ಕ್ವಶನ್ ಪೇಪರ್ ಎಲ್ಲ ತಗೊಂಡು ಅದನ್ನ ದಿವಸ ಸ್ಯಾಟರ್ಡೆ ಸಂಡೇ ಕೂತ್ಕೊಂಡು ಸಾಲ್ವ್ ಮಾಡ್ತಾ ಹೋಗ್ಬೇಕು. ಅದರಿಂದ ನಿಮ್ದು ಲೀಗಲ್ ಲ್ಯಾಂಗ್ವೇಜ್ ಇಂಪ್ರೂವ್ಮೆಂಟ್ ಆಗುತ್ತೆ, ಅದ್ರ ನೀವು ಟ್ರಾನ್ಸ್ಲೇಷನ್ಗೂ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ರೀತಿ ನಾನು ತಯಾರಿ ಮಾಡ್ತಾ ಇದ್ದೆ. ಆಮೇಲೆ ಆಫೀಸ್ ಫೈಲ್ ನಲ್ಲಿ ಇರ್ತಕ್ಕಂಥ ಡಿಪೋಸಿಷನ್ ಡೀಡ್ಸ್ ಅದನ್ನೆಲ್ಲ ಚೆನ್ನಾಗಿ ಓದ್ಕೋತಾ ಇದ್ದೆ. ಅದ್ರದ್ದು ಜೆರಾಕ್ಸ್ ಕಾಪಿ ತಗೊಂಡು ಮನೆಯಲ್ಲಿ ಕುಂತು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೀಕ್ರೆಟ್ ಇದ್ರದ್ದು ಸಕ್ಸಸ್ ಸೀಕ್ರೆಟ್ ಅಂದ್ರೆ ಅದೇ, ನಾವು ಎಷ್ಟು ಬರೆದು ಪ್ರಾಕ್ಟೀಸ್ ಮಾಡಿ ಎಷ್ಟು ನಾವು ಅದ್ರ ಬಗ್ಗೆ ನಾವು ಅದೇ ನೋಟಿಫಿಕೇಶನ್ ಆಗೋಕ್ಕಿಂತ ನೋಟಿಫಿಕೇಶನ್ ಆಗೋವಾಗ ಕಾಯಬಾರದು. ನನ್ನ ಪ್ರಕಾರ ನೋಟಿಫಿಕೇಶನ್ ಆಗೋಕ್ಕಿಂತ ಮುಂಚೆನೆ ನಾವು ಸ್ಟಾರ್ಟ್ ಮಾಡ್ಬಿಟ್ಟಿದೆ. ಅದರಿಂದ ನನಗೆ ಒಂದ್ ಸ್ವಲ್ಪ ಈಜಿ ಆಯ್ತು. ಈ ರೀತಿ ನಾನು ಮೇನ್ಸ್ ಎಕ್ಸಾಮ್ ನ ಈ ರೀತಿ ಪ್ರಿಪರೇಷನ್ ಮಾಡಿದೆ. ಹೀಗಾಗಿ ಒಂದ್ ಸ್ವಲ್ಪ ಯಾವ್ದೇ ಕ್ವಶನ್ ಪೇಪರ್ ಬಂದ್ರು ಒಂದು ನಾನು ಮಾಡ್ಬೋದು ಅಂತ ನನ್ನಲ್ಲಿ ಒಂದು ಕಾನ್ಫಿಡೆನ್ಸ್ ಬಂದಿತ್ತು. ಈ ರೀತಿ ತಯಾರಿ ಮಾಡಿದೆ. ಆಮೇಲೆ ಮೇನ್ಸ್ ಸೆಲೆಕ್ಷನ್ ಆಯ್ತು. ಆಮೇಲೆ ವೈವಾ ಇಂಟರ್ವ್ಯೂ ನಲ್ಲಿ ಇಂಟರ್ವ್ಯೂ ತುಂಬಾ ಭಯನೇ ಇತ್ತು, ಯಾಕಂದ್ರೆ ಫಸ್ಟ್ ಟೈಮ್ ಇಂಟರ್ವ್ಯೂ ಯಾವ ರೀತಿ ಇರುತ್ತೆ ಹೇಗೆ ಅಂತ ಅಂದ್ರೆ ಒಂದ್ ಸ್ವಲ್ಪ ಭಯ ಇತ್ತು. ಆದ್ರೂ ಒಂದು 2-3 ಜನ ಮಾನ್ಯ ಆನರಬಲ್ ಜಡ್ಜಸ್ ನಾನು ಮೀಟ್ ಮಾಡಿ ಸರ್ ಯಾವ ರೀತಿ ಇರುತ್ತೆ ಮತ್ತೆ ಹೇಗಿರುತ್ತೆ ಸರ್ ಅಂತ ಅವ್ರನ್ನೆಲ್ಲ ಕೇಳಿದೆ. ಅವರು ಕೆಲವೊಂದು ಟಿಪ್ಸ್ ನ ಕೊಟ್ರು, ಯಾವ ರೀತಿ ಬಿಹೇವ್ ಮಾಡ್ಬೇಕು, ಯಾವ ರೀತಿ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೇಕು, ಯಾವ ರೀತಿ ಪ್ರೆಸೆಂಟ್ ಮಾಡ್ಬೇಕು, ಆಮೇಲೆ ಯಾವ ರೀತಿ ನಡ್ಕೋಬೇಕು ಅನ್ನೆಲ್ಲ ಹೇಳಿದ್ರು. ನಂದು ಸೆಕೆಂಡ್ ನಂದೇ ನಂದೇ ಇತ್ತು. ಮಧ್ಯಾಹ್ನ 3 ಗಂಟೆಗೆಲ್ಲ ಸ್ಟಾರ್ಟ್ ಆಯ್ತು ವೆರಿಫಿಕೇಶನ್, ಅದು ಕಂಪ್ಯೂಟರ್ ಟೆಸ್ಟ್ ಆದ ತಕ್ಷಣ. ಆಮೇಲೆ ನಾನು ಹೋದೆ, ಪರ್ಮಿಷನ್ ತಗೊಂಡು ಒಳಗಡೆ ಹೋದೆ. ಆಮೇಲೆ ಅವ್ರು ಪರ್ಮಿಷನ್ ಕೊಡೋವರೆಗೂ ಕೂತ್ಕೊಳ್ಳಿಲ್ಲ. ಆಮೇಲೆ ಅವ್ರು ಪರ್ಮಿಷನ್ ಕೊಟ್ಟ ತಕ್ಷಣ ಕೂತ್ಕೊಂಡೆ. ಆಮೇಲೆ ಅವರು ನೀವು ಯಾವ ಸೈಡ್ ಪ್ರಾಕ್ಟೀಸ್ ಮಾಡ್ತೀನಿ ಅಂತ ಹೇಳ್ತಿರಲ್ಲ ಅದೇ ಸೈಡ್ ಅವ್ರು ಕ್ವಶನ್ ಕೇಳ್ತಾರೆ. ಆಮೇಲೆ 5 ಜನ ಆನರಬಲ್ ಜಸ್ಟಿಸ್ಗಳು ಇರ್ತಾರೆ. ಅವರು ತುಂಬಾ ಪರಿಣಿತಿಯನ್ನು ಹೊಂದಿರ್ತಕ್ಕಂಥ ಜಸ್ಟಿಸ್ಗಳು ಇರ್ತಾರೆ. ಅವರು ಯಾವ್ದಾದ್ರು ಕ್ವಶನ್ ಕೇಳ್ಬೋದು. ನಾವು ಯಾವ್ದಂತ ಹೇಳ್ತೀವಲ್ಲ ಅದನ್ನೇ ಅವ್ರು ಕೇಳೋದು. ನಾವು ಯಾವ್ದು ಸಿವಿಲ್ ಮಾಡಿದೀವಿ ಅಂದ್ರೆ ಸಿವಿಲ್ ಸೈಡ್ ಕೇಳ್ತಾರೆ, ಅಥವಾ ನಾವು ಕ್ರಿಮಿನಲ್ ಸೈಡ್ ಮಾಡಿದೀವಿ ಅಂದ್ರೆ ಕ್ರಿಮಿನಲ್ ಸೈಡ್ ಕೇಳ್ತಾರೆ. ನಾವ್ ಯಾವ್ದು ರೀತಿ ಹೇಳ್ತೀವಿ ಅದೇ. ನಾನು ಸಿವಿಲ್ ಸೈಡ್ ಅಂತ ಹೇಳಿದೆ. ಅದರಲ್ಲೇ ನನಗೆ ಮಾನ್ಯ ನ್ಯಾಯಾಧೀಶರು ಅದನ್ನ ಕೇಳಕ್ಕೆ ಪ್ರಾರಂಭ ಮಾಡಿದ್ರು. ಆಮೇಲೆ ಹೇಳ್ತಾ ಹೋದೆ. ನಂಗೆ ಗೊತ್ತಿಲ್ಲ ಅಂದ್ರೆ ಪ್ರಾಂಪ್ಟ್ ಆಗಿ ಗೊತ್ತಿಲ್ಲ ಅಂತ ಹೇಳಿದೆ. ಆಮೇಲೆ ನಡುವೆ ನಿಲ್ಸೋದು, ಆಮೇಲೆ ಗೊತ್ತಿದೆ ಅಂತ ಹೇಳಿ ನಡುವೆ ನಿಲ್ಸ್ಬಿಡೋದು, ಆ ರೀತಿ ಎಲ್ಲ ಮಾಡ್ಬಾರ್ದು. ಯಾಕಂದ್ರೆ ಅದೊಂದು ಬ್ಯಾಡ್ ಇಂಪ್ರೆಷನ್ ಬರುತ್ತೆ. ಗೊತ್ತಿದೆ ಅಂತ ಫ್ರಾಂಕ್ ಆಗಿ ಹೇಳೋದು, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ. ಅವ್ರು ಗೊತ್ತಿಲ್ಲ ಅಂತಂದ್ರೆ ಮುಂದಿನ ಕ್ವಶನ್ ಹೋಗ್ಬಿಡ್ತಾರೆ, ನೆಕ್ಸ್ಟ್ ಕ್ವಶನ್ ಕೇಳ್ತಾರೆ. 15 ಕ್ವಶನ್ ಎಲ್ಲ ಕೇಳಿದ್ರು ನನಗೆ. ಒಂದು 9 ನಿಮಿಷ ತಗೊಂಡ್ರು. ಅದ್ರಲ್ಲಿ ನಂಗೂ 3 ಗೊತ್ತಾಗ್ಲಿಲ್ಲ. ಗೊತ್ತಿಲ್ಲ ಸಾರಿ ಮೈ ಲಾರ್ಡ್ಸ್, ಐ ವಿಲ್ ಗೋ ಥ್ರೂ ದಿಸ್ ಅಂತ ಇದೆ. ಅವರು ಇದನ್ ಮಾಡಿದ್ರು, ಚೆನ್ನಾಗೋಯ್ತು. ಆಮೇಲೆ ಒಂದು ನಮ್ದು ಹಾರ್ಡ್ ವರ್ಕ್, ಡೆಡಿಕೇಶನ್, ಪ್ರಯತ್ನ, ಆಮೇಲೆ ನಾವು ನಂಬಿದ್ರೆ ಯಾವುದೇ ಒಂದು ಸಾಧನೆಯನ್ನ ಮಾಡ್ಬೋದು. ನಾವು ಏನ್ ಬೇಕಾದ್ರೂ ಅಚೀವ್ ಮಾಡಿ ಎಲ್ಲಿ ಬೇಕಾದ್ರೂ ಹೋಗ್ಬೋದು ಅಂತ ಒಂದ್ ಮಾತ್ರ ನಂಗೆ ಅರ್ಥ ಆಯ್ತು. ಕೊನೆಯದಾಗಿ ಸೆಲೆಕ್ಷನ್ ಆಗಿದ್ದೀನಿ. ಇನ್ನು ಚೆನ್ನಾಗಿ ಎಲ್ಲ ಮಾಡಿದೀನಿ. ಎಷ್ಟು ಖುಷಿ ಆಗ್ತಿದೆ ಈಗ, ಅಂದ್ರೆ ಜಡ್ಜ್ ಆದ ನಂತರ ಒಂದು ಫೀಲ್ ಏನಿರುತ್ತೆ. ಬಿಕಾಸ್ ತುಂಬಾ ಜನರಿಗೆ ಇದೊಂದು ಒಳ್ಳೆ ಮೋಟಿವೇಶನ್ ಆಗುತ್ತೆ. ಜಡ್ಜ್ ಆದ ನಂತರ, ರಿಸಲ್ಟ್ ಬಂದ ನಂತರ ಈಗ ಅನ್ಸತ್ತೆ ನಿಮಗೆ ಅನ್ನೋದು. ಮೇಡಮ್, ಜಡ್ಜ್ ಆದ ನಂತರ ನಂಗೆ ಮೊದಲು ಸಿಗ್ತಿದಂತ ಗೌರವನ ಅಂದ್ರೆ ನಮ್ಮಲ್ಲಿ ಅಡ್ವೊಕೇಟ್ ಅಸೋಸಿಯೇಷನ್ ಆಗ್ಲಿ ಅಥವಾ ಹೊರಗಡೆ ಆಗ್ಲಿ, ಆದ್ರೆ ಈಗ ಸಿಗೋತಕ್ಕಂತ ಗೌರವ ಬೇರೆ. ಅದೇ ಒಂಥರ ಚೆನ್ನಾಗಿ ಅನಿಸ್ತಾ ಇದೆ ಮೇಡಮ್. ನಮ್ ಫ್ಯಾಮಿಲಿ ಅವರೆಲ್ಲ ನಮ್ ಬಗ್ಗೆ ಹೆಮ್ಮೆ ಪಡ್ತಾರೆ. ನಾವು ಕಷ್ಟ ಪಟ್ಟದಕ್ಕೂ ಸಾರ್ಥಕ ಆಯ್ತು ಅಂತ ಅನಿಸ್ತಾ ಇದೆ. ಆಮೇಲೆ ನಮ್ಮಿಂದನೂ ಏನ್ ಬೇಕಾದ್ರೂ ಮಾಡ್ಬೋದು. ಹಳ್ಳಿಯಿಂದ ಬಂದ್ರು ಅಥವಾ ನಾವು ಯಾರಿಗೂ ಕಮ್ಮಿ ಅಲ್ಲ. ಯಾರು ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ನಮ್ಮಲ್ಲಿ ಅದು ಹಾರ್ಡ್ ವರ್ಕ್ ಇರ್ಬೇಕು, ಡೆಡಿಕೇಶನ್ ಇರ್ಬೇಕು, ನಾವು ಸತತ ಪ್ರಯತ್ನ ಬೇಕು. ಒಂದ್ ಅಟೆಂಪ್ಟ್ ಹೋಯ್ತು ಅಂತ ನಾವು ಹಿಂಜರಿಬಹುದು, 2 ಅಟೆಂಪ್ಟ್ ಹೋಯ್ತು ಅಂತ ಸತತ ಪ್ರಯತ್ನ ಇದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಚೆನ್ನಾಗಿ ಅನಿಸ್ತಾ ಇದೆ ಮೇಡಮ್. ಎಲ್ರು ಒಂಥರ ಗೌರವ ಕೊಡ್ತಾರೆ.
ಚೆನ್ನಾಗಿ ಮಾಡಿ ನಿಮ್ಮ ಅಂತ ಹೇಳ್ತಾರೆ. ಎಲ್ರು ಎಲ್ಲ ಕಡೆ ಫೆಲಿಸಿಟೇಷನ್ ಎಲ್ಲ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಅನಿಸ್ತಾ ಇದೆ. ಸೊ ಎಲ್ಲ ಕಡೆ ಫೆಲಿಸಿಟೇಷನ್ ಎಲ್ಲ ನಡೀತಿದೆ ನಿಮ್ಗೆ. ಮೇಡಮ್ ಚೆನ್ನಾಗಿ ಅನಿಸ್ತಾ ಇದೆ. ಓಕೆ, ಸೊ ಒಂದು ಫೈನಲ್ ಕ್ವೆಶ್ಚನ್. ಕಂಪ್ಯೂಟರ್ ಟೆಸ್ಟ್ ಅನ್ನೋದೊಂದು ಕಾನ್ಸೆಪ್ಟ್ ಇದೆ ಅಲ್ವಾ? ಸೊ ಕಂಪ್ಯೂಟರ್ ಟೆಸ್ಟ್ ಯಾವ ರೀತಿ ಇಂಪಾರ್ಟೆಂಟ್ ಆಗುತ್ತೆ? ಅಂಡ್ ಇನ್ನೊಂದು, ಪ್ರಿಲಿಮ್ಸ್ ನ ಮಾರ್ಕ್ಸ್ ನಮಗೆ ಆಡ್ ಆಗೋದಿಲ್ಲ, ಆದ್ರೆ ಪ್ರಿಲಿಮ್ಸ್ ನ ಮಾರ್ಕ್ಸ್ ನ ಎಲ್ಲೂ ಕೌಂಟ್ ಮಾಡೋದೇ ಇಲ್ವಾ ಅನ್ನೋದು ಪ್ರಶ್ನೆ. ಇಂಟರ್ವ್ಯೂ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಏನಾಗುತ್ತೆ ಮೇಡಮ್, ಪ್ರಿಲಿಮ್ಸ್ ಅಲ್ಲಿ 60 ಬಂದ್ರೆ ನಾವು ಜನರಲ್ ಕ್ಯಾಟಗರಿಯಲ್ಲಿ 60 ಬಂದ್ರೆ ನಾವು ಮೇನ್ಸ್ಗೆ ಎಲಿಜಿಬಲ್. ಆಮೇಲೆ ಸ್ಕೆಡ್ಯೂಲ್ ಸ್ಟಾರ್ಟ್ ಮತ್ತು ಸ್ಕೆಡ್ಯೂಲ್ ಟ್ರ್ಯಾಕ್ ಬಂದು 50 ಬಂದ್ಬಿಟ್ರೆ ನಾವು ಎಲಿಜಿಬಲ್ ಆಗುತ್ತೆ. ಆದ್ರೆ ಏನಾಗುತ್ತೆ, ನಾವು ಫಿಲಿಮ್ಸ್ ನ ಚೆನ್ನಾಗಿ ಓದ್ಕೊಂಡ್ರೆ ನಮಗೂ ಇಂಟರ್ವ್ಯೂ ಒಳಗ ನಮ್ಗೆ ಈಸಿ ಆಗಿಬಿಡುತ್ತೆ. ಎಲ್ಲಿಂದಾದ್ರೂ ಕ್ವಶನ್ ಕೇಳಿದ್ರು ನಮ್ಗೆ ಒಂದ್ ಸ್ವಲ್ಪ ನಾವು ಶಾರ್ಟ್ ಕಟ್ ಮಾಡಿ ನಾವು ಫಿಲಿಮ್ಸ್ ಅಲ್ಲಿ ಇಷ್ಟೇ 60 ಬಂದ್ರೆ ಸಾಕು ಅಂತ ಅಷ್ಟಕ್ಕೆ ನಾವು ಇದನ್ನ ಆಗ್ಬಿಟ್ರೆ ಏನಾಗುತ್ತೆ, ಆಮೇಲೆ ನಮ್ಗೆ ಅಷ್ಟು ಡೆಪ್ತ್ ಆಗಿ ಓದಕ್ಕಾಗಲ್ಲ. ಮತ್ತೆ ಫಿಲಿಮ್ಸ್ದು ನೋಡ್ತಾರೆ ಮೇಡಮ್ ಅವರು, ಅಂದ್ರೆ ಕನ್ಸಿಡರ್ ಮಾಡಲ್ಲ, ಸುಮ್ಮನೆ ಎಷ್ಟ್ ತೆಗೆದಿದ್ದಾರಪ್ಪ ಅಂತ ನೋಡ್ತಾರೆ. ನೀವು ಚೆನ್ನಾಗಿ ಬಂದಿದ್ರೆ ಅವ್ರಿಗೆ ಒಂದು ಎಲ್ಲ ಓದ್ಕೊಂಡಿದ್ದಾರೆ ಅಂತ ಒಂದು ಒಳ್ಳೆ ನಿಮ್ಮಲ್ಲಿ ಒಳ್ಳೆ ಅಭಿಪ್ರಾಯ ಬರುತ್ತೆ. ಅದಕ್ಕೆ ಒಳ್ಳೆ ಇಂಪ್ರೆಷನ್ ಬರುತ್ತೆ. ಒಂದು ಮಾಡಿದಾರಪ್ಪ ಇವ್ರು ಅಂತ 85, 90 ತನಕ ನೀವೆಲ್ಲ ರೀಚ್ ಮಾಡಿದ್ರೆ ಒಳ್ಳೆ ಇಂಪ್ರೆಷನ್ ಇರುತ್ತೆ. ಇವ್ರು ಚೆನ್ನಾಗಿ ಓದಿದ್ದಾರೆ, ಎಲ್ಲ ಡೆಪ್ತ್ ಆಗಿ ಓದಿದ್ದಾರೆ ಅಂತ ಒಂದು ಅಭಿಪ್ರಾಯ ಮೂಡುತ್ತೆ ಮೇಡಮ್. ಅದಕ್ಕೆ ಎಲ್ಲ ಓದ್ಕೊಂಡ್ಬಿಡೋದು ಅಂದ್ರೆ ಇನ್ನೂ ಟೈಮ್ ಇದೆ, ಇನ್ನೂ ನೋಟಿಫಿಕೇಶನ್ 5-6 ತಿಂಗಳು ಟೈಮ್ ಇದೆ. ಈಗಿಂದಾನೇ ಸ್ಟಾರ್ಟ್ ಮಾಡೋಕೆ, ನೋಟಿಫಿಕೇಶನ್ಗಾಗಿ ಕಾಯ್ದು ಈಗಿಂದಾನೇ ಸ್ಟಾರ್ಟ್ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು 6 ತಿಂಗಳು ಅಂದ್ರೆ ಎಲ್ಲಾ ಮ್ಯಾಕ್ಸಿಮಮ್ ಎಲ್ಲಾ ಕವರ್ ಮಾಡಿಬಿಡ್ಬೋದು. ಈಗ ಬರೋದ್ರಿಂದ ಏನ್ ಅಷ್ಟೇನ್ ಮೇಜರ್ ಏನ್ ಚೇಂಜಸ್ ಆಗಿಲ್ಲ ಮೇಡಮ್. ಸೆಕ್ಷನ್ಸ್ ಅಷ್ಟೇ ಚೇಂಜಸ್ ಮಾಡಿದ್ದಾರೆ. ಆದ್ರೂ ನ್ಯೂ ಲಾಸ್ ಬರೋದ್ರಿಂದ ನಾವು ಒಂದ್ ಸ್ವಲ್ಪ ಚೆನ್ನಾಗಿ ತಯಾರಿ ಮಾಡ್ಕೋಬೇಕಾಗಿತ್ತೆ. ಸ್ವಲ್ಪ ತರೋವಾಗಿ ಎಲ್ಲಾ ಸಬ್ಜೆಕ್ಟ್ ನ ಡೆಪ್ತ್ ಆಗಿ ಓದ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಕಂಪ್ಯೂಟರ್ ಟೆಸ್ಟ್ ಬಗ್ಗೆ ಹೇಳ್ಬೇಕಂದ್ರೆ ಕಂಪ್ಯೂಟರ್ ಟೆಸ್ಟ್ ಬಂದ್ಬಿಟ್ಟು ಮೇಡಮ್ 25 ಮಾರ್ಕ್ಸ್ ಎಲ್ಲ ಇರುತ್ತೆ. ಅದನ್ನ ನಮ್ ಲೀಗಲ್ ಎಷ್ಟು ನಮ್ ಕಂಪ್ಯೂಟರ್ ನಾಲೆಜ್ ಬೇಕು ಅಂತ ಅಷ್ಟೇ ಇದೆ ಅಲ್ಲ ಅಂತ ಟೆಸ್ಟ್ ಮಾಡ್ತಾರೆ. ಅದ್ರ ರಿಲೇಟೆಡ್ ಒಂದ್ ಕೆಲವೊಂದು ಕ್ವಶನ್ ಕೇಳ್ತಾರೆ. ಆಮೇಲೆ ಈಜಿ ಕ್ವಶನ್, ಕೆಲವೊಂದು GK ಕ್ವಶನ್ ಎಲ್ಲ ಇರುತ್ತೆ. 10 ಮಾರ್ಕ್ಸ್ GK ಇರುತ್ತೆ, 15 ಮಾರ್ಕ್ಸ್ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ ಇರುತ್ತೆ. ಅದನ್ನ ನಾವು ತಿಳ್ಕೊಂಡು ಅದೇನ್ ಈಜಿ ಇರುತ್ತೆ ಮೇಡಮ್, ಅಷ್ಟೊಂದು ಇದನ್ನೆಲ್ಲ ಅದನ್ನು ನಾವು ಒಂದ್ ಸ್ವಲ್ಪ ನೋಡ್ಬೇಕಾಗುತ್ತೆ. ಅದೇನ್ ಕನ್ಸಿಡರ್ ಮಾಡಲ್ಲ ಮೇಡಮ್. ಆದ್ರೂ ನಮಗೆ ನಾಲೆಜ್ ಇದೆಯಲ್ಲ ಅಂತ ಒಂದ್ ಸ್ವಲ್ಪ ನೋಡ್ತಾರೆ. ಅದಕ್ಕಾಗಿ ಅದನ್ನ. ಓಕೆ, ಥ್ಯಾಂಕ್ ಯು ವಿಕಾಸ್. ಈಗ್ಲೂ ನೀವು ರಿಸಲ್ಟ್ ಬಂದ ನಂತರ ಮತ್ತೆ ಕೋರ್ಟ್ ಹೋಗ್ತಿದ್ದೀರಿ, ಅಂಡ್ ಈ ನಿಮ್ಮ ಪ್ರೆಷಿಯಸ್ ಟೈಮ್ ಅಲ್ಲಿ ಸ್ವಾತಿ ಲಾ ಕ್ಲಾಸಸ್ ನಮ್ಗೋಸ್ಕರ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೋಸ್ಕರ ನೀವು ಟೈಮ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಇನ್ನೇನಾದ್ರೂ ಲಾಸ್ಟ್ ಒಂದು ಮೋಟಿವೇಶನ್ ಅಂತ ಏನಾದ್ರು ಹೇಳ್ತೀರಾ? ಕೊನೆಯದಾಗಿ ಏನ್ಬೇಕಂದ್ರೆ ಯಾರು ಹೆದರ್ಕೋಬೇಡಿ. ಇದು ಏನೋ ಎಲ್ರು ಬರೆಯುವಂತ ಎಕ್ಸಾಮೇ. UPSC KPSC ಅಂತ ನೋಡ್ತಾ ಇದೀವಿ ನಾವು. ಅಷ್ಟೊಂದು ಏನು ಕಾಂಪಿಟೇಷನ್ ಇರಲ್ಲ. ನಾವು ಲಿಮಿಟೆಡ್ ಸಿಲೆಬಸ್ ಇರುತ್ತೆ. ನಾವು ಚೆನ್ನಾಗಿ ಓದ್ಕೊಂಡು ನಿರಂತರ ಪ್ರಯತ್ನ, ನಿರಂತರ ನಮ್ದು ನಿರಂತರ ಪರಿಶ್ರಮ ಹಾಕಿದ್ರೆ ನಾವು ಕೂಡ ಸಕ್ಸಸ್ ಆಗ್ಬಹುದು. ಕೊನೆಯದಾಗಿ ನೀವು ಜಡ್ಜ್ ಆಗ್ಬಹುದು ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ ವಿಕಾಸ್, ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ಥ್ಯಾಂಕ್ ಯು. ಅಂಡ್ ವಿಡಿಯೋ ಎಲ್ಲರಿಗೂ ಸಹ ಟಿಲ್ ದ ಎಂಡ್ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಈ ಎಲ್ಲಾ ಮಾಹಿತಿ ನಿಮಗೆ. ಈ ಎಕ್ಸಾಮ್ ಇನ್ನೇನ್ ನೋಟಿಫಿಕೇಶನ್ ಬರೋದಿದೆ, ಸೊ ನಿಮ್ಮ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ.